ಸರ್ಕಾರ ರದ್ದು ಮಾಡಿರುವ ಜೈ ಕಿಸಾನ್ ಮಾರುಕಟ್ಟೆಯನ್ನು ಪುನರ್ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿ ಮಂಗಳವಾರ ಖಾಸಗಿ ತರಕಾರಿ ಮಾರುಕಟ್ಟೆಯ ವರ್ತಕರು ಹಾಗೂ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಜೈ ಕಿಸಾನ್ ಮಾರುಕಟ್ಟೆಯನ್ನು ಬಂದ್ ಮಾಡಿಸಿದ್ದಾರೆ. ಖಾಸಗಿ ಮಾರುಕಟ್ಟೆಯ ಅನುಮತಿ ರದ್ದು ಮಾಡುವಾಗ ಸರ್ಕಾರ ಕಾರಣ ಕೇಳಿ ನೋಟಿಸ್ ಸಹ ನೀಡಿಲ್ಲ. ಖಾಸಗಿ ಮಾರುಕಟ್ಟೆ ಬಂದ್ ಆಗಿರುವುದರಿಂದ ರೈತರಿಗೆ ಸಮಸ್ಯೆಯಾಗುತ್ತಿದೆ. ಕೂಡಲೇ ಖಾಸಗಿ ಮಾರುಕಟ್ಟೆಯನ್ನು ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡ ರಾಘವೇಂದ್ರ ನಾಯಕ್, ಖಾಸಗಿ ಮಾರುಕಟ್ಟೆಯಲ್ಲಿ ರೈತರಿಗೆ ನ್ಯಾಯಸಮ್ಮತವಾಗಿ ಬೆಲೆ ಕೊಡುತ್ತಿದ್ದಾರೆ. ನಾವು ಎಪಿಎಂಸಿ ವಿರೋಧಿಗಳಲ್ಲ. ಎಪಿಎಂಸಿಯಲ್ಲಿಯೂ ವ್ಯಾಪಾರ ವಹಿವಾಟು ನಡೆಯಲಿ. ವಿನಾಕಾರಣ ಖಾಸಗಿ ಮಾರುಕಟ್ಟೆ ಬಂದ್ ಮಾಡಿರೋದು ರೈತರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಎಪಿಎಂಸಿ ವಿರೋಧ ಅಲ್ವೇ ಅಲ್ಲ, ಇದು ಒಂದೇ ಮಾತು. ಅದು ಚಾಲೋ ಇರ್ಲಿ, ಚಾಲೋ ಇರ್ಬೇಕ. ಯಾರ ಬಂದ್ ಮಾಡುದು ಬಂದ್ ಮಾಡ್ತಾರೋ ಇದು ತಪ್ಪು ಕಲ್ಪನೆ. ಇದು ಎರಡೇ ವಿಷಯ. ಇದು ನಮಗೆ ಎಲ್ಲಿ ಸಮೀಪ ಆಕತಿ, ಯಾವ ಮಾರ್ಕೆಟ್ ಸಮೀಪ ಆಕತಿ, ಅದ ಜೈ ಕಿಸಾನ್ ಮಾರ್ಕೆಟ್ ಆಗಿರ್ಬೋದು, ನಮ್ಮ ಊರಾಗ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಅದ ಹಕ್ಕ ಮಾರುವಂತ ಹಕ್ಕ ಸ್ವಾತಂತ್ರ್ಯ ಅದು ನಮಗತ್ತೆ. ನೀವು ಡೈವರ್ಟ್ ಮಾಡೋದಾಗ್ಲಿ ಇದನ್ನ ಮಾಡೋದಾಗ್ಲಿ ದಯವಿಟ್ಟು ಮಾಡಬೇಡ್ರಿ. ಇದು ಒಂದೇ ಮಾತು. ಎರಡನೇದೇನಂತಂದ್ರ ಏನೇನು ಹೇಳಕತ್ತಾರ, ರೈತ ಮುಖಂಡ್ರು ಇದ ಖಾಸಗೀಕರಣಕ್ಕ ಪ್ರೋತ್ಸಾಹ. ಅರೆ ದಿನಂಪ್ರತಿ ಕೆಜಿ ರೈತರು ಏನ್ ಕೈಪಲ್ಯ ತಗೊಂಡ್ ಬರಾಕತ್ತಾರಲ್ಲ, ಅದಕ್ಕ ಬೇಡಿಕೆ ಎರಡು ಮಾರ್ಕೆಟ್ ಆದು ಅಂದ್ರ ಬೇಡಿಕೆ ಆಗುದಿಲ್ರಿ. 10 ಕಿಲೋಮೀಟರ್ ಸಮೀಪ ನಮ್ಮ ರೈತ ಅಂತ ಮಾರ್ಕೊಂಡು ಹೋದಂತಂದ್ರ ನಮ್ಗೆ ರೇಟ್ ಹೆಚ್ಚಿಗೆ ಸಿಗುದಿಲ್ಲ. ಸಣ್ಣ ಮಾತ. ಇನ್ನೊಂದು ಹೇಳ್ಬೇಕಂದ್ರ, ಈ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಅವ್ರ ಮೇಲೆ ನಮಗ ಬಹಳ ವಿಶ್ವಾಸ ಐತಿ. ಇವ್ರೇನು ರೈತ ಸಮೂಹ, ರೈತ ಕುಲ ಐತಿ, ಅವ್ರು ನಮ್ಮ ಕೈ ಬಿಡಂಗಿಲ್ಲ ಅಂತ ಅನ್ನೋದು ನಮಗ್ ವಿಶ್ವಾಸ ಐತಿ. ಜಿಲ್ಲಾಧಿಕಾರಿ ಅವ್ರು ಏನ್ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ಜಿಲ್ಲಾಧಿಕಾರಿ ಅವ್ರು ಏನ್ ಮಾಡ್ತಾರ ಗೊತ್ತಿಲ್ಲ. ಕಮಿಷನರ್ ಅವ್ರು ಏನ್ ಮಾಡ್ತಾರ ಗೊತ್ತಿಲ್ಲ. ಅಲ್ಲೇ ಮೈಕ್ ಒಂದ್ ಸ್ವಲ್ಪ ಬಂದ್ ಮಾಡ್ರಿ. ಅದನ್ನ ನಾವ್ ಏನ್ ಹೇಳುದಂತಂದ್ರ, ಈ ಜಿಲ್ಲೆ ಒಳಗ ಜಿಲ್ಲಾ ಉಸ್ತುವಾರಿ ಅವರು ಎಷ್ಟೋ ಸಲ ಈ ಮುಖಂಡರ ಜೊತೆ ನಮ್ಮ ಜೊತೆ ಎಲ್ಲ ಮೀಟಿಂಗ್ ಮಾಡಿ ಚಾಲೋ ಇರ್ತತಿ, ಅದನ್ನ ಬಂದ್ ಮಾಡುದಿಲ್ಲ ಏನ್ ಹೇಳ್ಯಾರು. ಆ ವಿಶ್ವಾಸ ನಮಗತ್ತೆ. ರೈತರ ಮೇಲೆ ಅನ್ಯಾಯ ಮಾಡಂಗಿಲ್ಲ, ರೈತರು ಹೊಟ್ಟೆ ಮೇಲೆ ಅವ್ರ ಕಾರ್ ಇಡಂಗಿಲ್ಲ ಅಂತ ಅನ್ನೋದು ನಮಗೆ ಗೊತ್ತೈತಿ. ಅದು ಸಕ್ಸಸ್ ಆಗೇ ಆಗ್ತದೆ. ಕಳೆದ 3 ಗಂಟೆಯಿಂದ ನಡೆಸುತ್ತಿರುವ ಪ್ರತಿಭಟನೆಯಿಂದ ಸಂಚಾರ ಸಮಸ್ಯೆ ಉಂಟಾಗಿದೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.